ಮುಂದಿನ 3 ರಾಶಿಯ ಬಗ್ಗೆ ಶಾಸ್ತ್ರಿಗಳೇ ತಿಳಿಸ್ಕೊಡೋದಾದರೆ? ಕರ್ಕಟಕ ಸಿಂಹ. ಕರ್ಕಟಕ ರಾಶಿಯವರಿಗೆ ಧನಾಧಿಪತಿ ರವಿಯ ಸಂಕ್ರಮಣ ಇದೆ. ಅವನು ಷಷ್ಠ ಸ್ಥಾನಕ್ಕೆ 6ನೇ ಮನೆಗೆ ಹೋಗ್ತಾನೆ. 6ನೇ ಮನೆಗೆ ರವಿಗೆ ಬಲವನ್ನು ಹೇಳಿದೆ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಸ್ನೇಹಿತರು ಬಂಧುಗಳೊಡನೆ ವಿಹಾರ ತುಂಬ ಚೆನ್ನಾಗಿರುತ್ತೆ. ಇದು ಧೈರ್ಯ ಶೌರ್ಯ ಪ್ರದರ್ಶನ, ಶತ್ರುಗಳಿಂದ ಪಾರಾಗ್ತೀರಾ, ಇದೆಲ್ಲ ಚೆನ್ನಾಗಿದೆ. ಯಾಕೆಂದರೆ ಷಷ್ಠದ ರವಿಯಿಂದಾಗಿ ಪರಾಕ್ರಮ ಬಂದುಬಿಡುತ್ತೆ. ಎಂಥದ್ದನ್ನು ಗೆಲ್ಲಬೇಕು ಅಂತಕ್ಕಂಥ ಶೌರ್ಯ ಉತ್ಸಾಹ ಎರಡೂ ಬಂದುಬಿಡುತ್ತೆ. ಇದು ಬಹಳ ಒಳ್ಳೆಯ ಫಲ. ಮತ್ತು ಚಂದ್ರ ಚತುರ್ಥದಲ್ಲಿ ಅಲ್ಲಿ ದಿಗ್ಬಲ. ಈ ಕಾರಣದಿಂದಾಗಿ ನಿಮಗೆ ನಾಳೆ ನಾಡಿದ್ದು ಚೆನ್ನಾಗಿದೆ. ಸ್ನೇಹಿತರು ಬಂಧುಗಳ ವಿಚಾರದಲ್ಲಿ ಚೆನ್ನಾಗಿರುತ್ತೆ. ಕೃಷಿಕರಿಗೆ ತುಂಬ ಚೆನ್ನಾಗಿರುತ್ತೆ. ನೀರನ್ನು ಸಂಬಂಧಿಸಿರ್ತಕ್ಕಂಥ ದ್ರವ ವ್ಯಾಪಾರ, ರಸ ವ್ಯಾಪಾರ ಇದೆಲ್ಲ ತುಂಬ ಚೆನ್ನಾಗಿದೆ. ಹೋಟೆಲ್ ಇಂಡಸ್ಟ್ರಿ ಇವುಗಳಿಗೆಲ್ಲ ತುಂಬ ವಿಶೇಷವಾದ ಬಲ ಲಾಭ ಇವುಗಳನ್ನು ಕಾಣಲಿಕ್ಕೆ ಅವಕಾಶ ತುಂಬ ಚೆನ್ನಾಗಿದೆ. ನಿಮ್ಮ ಪಾಲಿಗೆ ಈ ವಾರದ ಒಳ್ಳೆ ಶುರು ಆ ರೀತಿಯಲ್ಲಿ ಚೆನ್ನಾಗಿದೆ. ವಾರದ ಅಂತ್ಯ ಗಮನಿಸ್ಕೊಂಡ್ರೆ ಕರ್ಕಟಕ ರಾಶಿಯವರಿಗೆ ಸ್ವಲ್ಪ ವ್ಯತ್ಯಾಸ. ದಾಂಪತ್ಯದಲ್ಲಿ ಮನಸ್ತಾಪಗಳು ಬರುತ್ತೆ. ಕಟ್ಟಡ ವ್ಯಾಪಾರದಲ್ಲಿ ಸ್ವಲ್ಪ ತೊಂದರೆ ತಕರಾರು ಬರತಕ್ಕಂಥದ್ದು. ವೃತ್ತಿಯಲ್ಲಿ ಅನುಕೂಲ ಫಲ ಚೆನ್ನಾಗಿದೆ. ಮಕ್ಕಳಿಂದ ಸಹಾಯ ಶುಭ ಫಲ ಕಾಣ್ತೀರಾ. ಆ ಮಟ್ಟಕ್ಕೆ ಚೆನ್ನಾಗಿದೆ. ಶುಕ್ರನ ಸಂಚಾರ ನಿಮಗೆ ಅಲ್ಲಿ 6ನೇ ಮನೆಗೆ ಹೋಗ್ತಾನೆ. ಈ ಕಾರಣದಿಂದಾಗಿ ಹೆಣ್ಣುಮಕ್ಕಳು ಸ್ವಲ್ಪ ಹುಷಾರಾಗಿರಬೇಕು. ಈ ಸಾಲ ಇವುಗಳ ವಿಚಾರದಲ್ಲಿ ಶತ್ರುಗಳ ಬಾಧೆ ಈ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ. ಅಲ್ಲಿ ರವಿ ಇದ್ದಾನೆ, ಆದರೂ ಶುಕ್ರನ ಸೇರ್ಪಡೆ ಇದ್ದಾಗ ಸ್ವಲ್ಪ ಸಣ್ಣ ಪ್ರಮಾಣದ ಒಂದು ತೊಂದರೆ ಸಾಧ್ಯತೆಯನ್ನು ಸೂಚನೆ ಆ ಥರದೊಂದು ಸೂಚನೆ ಸಿಗುವ ಸಾಧ್ಯತೆ. ಅದೇನು ಫಲ ಬಂದ್ಬಿಡುತ್ತೆ ಅಂತಲ್ಲ, ಆತಂಕ ಬೇಡ. ಚೆನ್ನಾಗಿದೆ. ಹೆಚ್ಚಿನ ಫಲ ಚೆನ್ನಾಗಿದೆ. ಈಗ ಚಂದ್ರನ ಸಂಚಾರ ನಿಮಗೆ ಸ್ವಲ್ಪ ತೊಂದರೆ ಮಾಡುತ್ತೆ ವಾರದ ಅಂತ್ಯ ಭಾಗದಲ್ಲಿ. ಹೀಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ. ಶೀತ ನೆಗಡಿ ಬಾಧೆ ಮತ್ತು ಈ ಥಂಡಿಯಿಂದಲೇ ಬಳಲು ಹೋಗಿಬಿಡ್ತಕ್ಕಂತಹ ಸಾಧ್ಯತೆ ಇದೆಲ್ಲ ಇದೆ. ಹೀಗಾಗಿ ನಿದ್ರಾಹೀನತೆ ಬಂದುಬಿಡ್ತಕ್ಕಂಥದ್ದು ಈ ರೀತಿಯ ಬಾಧೆಗಳಿದ್ದಾವೆ. ಹುಷಾರು. ಕರ್ಕಟಕ ರಾಶಿಯವರ ಪರಿಹಾರಕ್ಕೆ ಏನಪ್ಪ ಅಂದರೆ ಶಿವಪಾರ್ವತಿಯರ ಪ್ರಾರ್ಥನೆ ಮತ್ತು ದುರ್ಗಾ ಕವಚ ತಪ್ಪದೇ. ಇದ್ರ ಜೊತೆಗೆ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕನಾದರೂ ಮಾಡಿಸಿ ಅಥವಾ ದುರ್ಗಾ ಕವಚವಾದರೂ ಹೇಳ್ಕೊಳ್ಳಿ. ಅದು ಬಹಳ ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ. ಇನ್ನು ಸಿಂಹರಾಶಿಗೋಣ. ಸಿಂಹರಾಶಿಯವರಿಗೆ ವೃತ್ತಿಯಲ್ಲಿ ಅಭಿವೃದ್ಧಿ ಸಹಾಯ ಚೆನ್ನಾಗಿದೆ. ಹಿರಿಯರ ಸಹಕಾರ ಸಲಹೆ ತುಂಬ ಚೆನ್ನಾಗಿದೆ. ಇದು ಕೂಡ ಸಹೋದರಲ್ಲಿ ಸಾಮರಸ್ಯ, ಬುದ್ಧಿಬಲ, ಮಕ್ಕಳಿಂದ ಸಹಾಯ ಚೆನ್ನಾಗಿದೆ. ಪಂಚಮ ಸ್ಥಾನಕ್ಕೆ ರವಿ ಹೋದರೆ ಅಲ್ಲಿ ರವಿ ಕುಜರ ಯುತಿ ಏರ್ಪಾಡಾಗುತ್ತೆ. ಈ ಯಂತ್ರೋಪಕರಣಗಳಲ್ಲಿ ಕೆಲಸ ಮಾಡ್ತಕ್ಕಂಥವರು ಮತ್ತು ಈ ಹಾಸ್ಪಿಟ್ಲ್ಗಳಲ್ಲಿ ಇರ್ತಕ್ಕಂಥವರು, ವೈದ್ಯಕೀಯ ಕ್ಷೇತ್ರಗಳು ಯಾವುದಿದೆ ಪ್ಯಾರಾಮೆಡಿಕಲಿಂದ ಹಿಡಿದು ಬೇರೆ ಯಾವುದು ಆಗಬಹುದು, ಮತ್ತು ಸರ್ಜನ್ಗಳಿಗೆ ಇವರಿಗೆಲ್ಲ ತುಂಬ ವಿಶೇಷವಾದ ಮಾನ್ಯತೆ ಸ್ಥಾನಮಾನ ಗೌರವ ಬರ್ತಕ್ಕಂಥದ್ದು ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಸೇನೆಯಲ್ಲಿರ್ತಕ್ಕಂಥವ್ರು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ವಿಶೇಷವಾದ ಗೌರವ ಸಮರ್ಪಣೆ ಈ ರೀತಿಯ ಒಂದು ಶುಭ ಫಲವನ್ನು ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ಸ್ವಲ್ಪ ಮಟ್ಟಿಗೆ ಉದರ ಬಾಧೆಯೂ ಬರುತ್ತೆ. ಹೊಟ್ಟೆ ಈ ಗ್ಯಾಸ್ಟ್ರೈಟಿಸ್ ಈ ರೀತಿಯ ಒಂದು ಬಾಧೆಗೂ ನಲುಗುವ ಸಾಧ್ಯತೆ ಇರುತ್ತೆ. ಸ್ವಲ್ಪ ಹುಷಾರು. ಉಷ್ಣ ಪ್ರಕೃತಿಯಿಂದಾಗಿ ಉದರ ತೊಂದರೆ ಉಂಟಾಗಬಹುದು, ಗಮನ ಇರಲಿ. ಉಳಿದಾಗೆ ಗೌರವ ಸ್ಥಾನಮಾನಗಳಿಗೆ ತೊಂದರೆ ಇಲ್ಲ, ತುಂಬ ಚೆನ್ನಾಗಿದೆ. ಗುರುವಿನ ಬಲ ಕೂಡ ಇದೆ. ಚಂದ್ರನ ತೃತೀಯಲ್ಲಿದ್ದರೆ ವಿಶ್ವಾಸ ನಂಬಿಕೆಗಳು ಹೆಚ್ಚಾಗುತ್ತೆ. ಈ ರೀತಿಯಲ್ಲಿ ಶುಭದಾಯಕವಾಗಿದೆ. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ವೃತ್ತಿಯಲ್ಲಿ ಅನುಕೂಲ ಯಥಾ ಪ್ರಕಾರ ಚೆನ್ನಾಗಿದೆ. ಬಂಧು ಸ್ನೇಹಿತರಲ್ಲಿ ಸಹಕಾರ ಕಾಣಲಿಕ್ಕೆ ಅವಕಾಶ ಇದೆ. ಸಾಲ ಶತ್ರುಗಳ ಬಾಧೆ ಇರ್ತದೆ. ದೇಹಕ್ಕೆ ಸ್ವಲ್ಪ ತರಚೋದು ಪೆಟ್ಟಾಗುವ ಸಾಧ್ಯತೆ ಇದೆ. ಸಾಲದ ವಿಚಾರದ ಸ್ವಲ್ಪ ಹುಷಾರು. ಯಾಮಾರ್ಬಿಡ್ತೀರಾ. ಕಾರಣ ಏನಪ್ಪ ಅಂದರೆ ಈ ಷಷ್ಠದಲ್ಲಿ ಮಾಂದಿ ಸಂಚರಿಸುತ್ತೆ. ಈ ಕಾರಣದಿಂದಾಗಿ ರೋಗಕ್ಕೂ ತುತ್ತಾಗಿಬಿಡಬಹುದು. ಯಾಕೋ ವಾರದ ಆದಿಯಲ್ಲಿದ್ದಂಥ ಬಲ ಈಗ ಇಲ್ಲ ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಹೀಗಾಗಿ ಗಮನ ಇರಲಿ. ಆಹಾರದ ಕಡೆ ಗಮನ ಇರಲಿ ಬಹಳ ಮುಖ್ಯವಾಗಿ. ಪರಿಹಾರಕ್ಕೆ ಏನಪ್ಪ ಅಂದರೆ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಅದು ತುಂಬ ಸಹಾಯ ಮಾಡುತ್ತೆ. ಇನ್ನು ಕನ್ಯಾ ರಾಶಿಗೆ ಹೋಗೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಗುರುತರ ಜವಾಬ್ದಾರಿ ಸಿಗುತ್ತೆ. ಸುಗ್ರಾಸ ಭೋಜನ, ಕುಟುಂಬ ಸೌಖ್ಯ ತುಂಬ ಚೆನ್ನಾಗಿದೆ. ಸ್ನೇಹಿತರು ಬಂಧುಗಳ ಸಹಕಾರ, ಭೂಮಿ ವಾಹನ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗಬಹುದು. ವ್ಯಯಾಧಿಪತಿ ರವಿ. ಇಂಥ ರವಿ ಮಂಗಳವಾರ ದಿವಸ ಚತುರ್ಥಕ್ಕೆ ಹೋದರೆ ಭೂಮಿಯಲ್ಲಿ ಆ ಒಂದು ವಿಷಯದಲ್ಲಿ ಸ್ವಲ್ಪ ತಕರಾರುಗಳು ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು. ಇನ್ನೇನೋ ಜಗಳ ಘರ್ಷಣೆ, ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಇದ್ದಕ್ಕಿದ್ದ ಹಾಗೆ ಏನೋ ಕೋಲಾಹಲ ಜಗಳಗಳು ಉಂಟಾಗ್ತಕ್ಕಂಥ ಸಾಧ್ಯತೆ. ಪ್ರಯಾಣದಲ್ಲಿ ರಸ್ತೆಯಲ್ಲಿ ಜಟಾಪಟಿ ಶುರುವಾಗಿಬಿಡುತ್ತೆ. ಮಧ್ಯ ರಸ್ತೆಗೆ ಹೋಗೋತ್ತ ಗುರಿ ತಲುಪಲು ಟೈಮ್ ಆಗ್ತಾ ಇರುತ್ತೆ, ಇಲ್ಲಿ ಜಗಳ ಬಿಡೋಕ್ಕೂ ಆಗಲ್ಲ. ಆ ರೀತಿಯ ಒಂದು ಸಂದರ್ಭಗಳು ಎದುರಾಗಿಬಿಡ್ಬಹುದು. ಸ್ನೇಹಿತರ ಬಳಿ ಇಂಥದ್ದೊಂದು ಸಮಸ್ಯೆ, ವ್ಯಯ, ಅವನೇ ನಷ್ಟ ಮಾಡಿದ್ದು, ಅವನಿಂದಾಗಿ ನನಗೆ ಇಂಥ ಲಾಸ್ ಆಯಿತು, ಈ ರೀತಿಯ ಒಂದು ಸಮಸ್ಯೆಗಳು, ಜಗಳಗಳು, ಘರ್ಷಣೆಗಳು ಈ ರೀತಿಯ ಒಂದು ಸಾಧ್ಯತೆ ಇದೆ. ಹುಷಾರು, ಎಚ್ಚರ ವಹಿಸಿ. ಮತ್ತು ಹೃದ್ರೋಗಗಳು,
ಹೃದಯಕ್ಕೆ ಸಂಬಂಧಿಸಿರತಕ್ಕಂಥ ತೊಂದರೆಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಗಮನ ಇರಲಿ. ಶ್ವಾಸಕೋಶ ಸಮಸ್ಯೆ ಇವುಗಳು ಉಂಟಾಗಲಿಕ್ಕೆ ಅವಕಾಶ ಇದೆ, ಗಮನ ಇರಲಿ. ಆದರೆ ಸುಗ್ರಾಸ ಭೋಜನ ಇದು ಚೆನ್ನಾಗಿದೆ, ವಾರದ ಆದಿಯಲ್ಲೂ ಚೆನ್ನಾಗಿದೆ. ಚಂದ್ರನಿಂದಾಗಿ ಸ್ವಲ್ಪ ಒಳ್ಳೆ ಪುಷ್ಕಳವಾದ ಭೋಜನ ಇತ್ಯಾದಿಗಳಿಗೆ ಅವಕಾಶ, ಮಾತು ಚೆನ್ನಾಗಿರುತ್ತೆ, ಹೆಣ್ಮಕ್ಕಳಿಗೆ ಕುಟುಂಬದಲ್ಲಿ ಒಂದು ಗೌರವ, ಸ್ತ್ರೀಯರಿಗೆ ಹೆಚ್ಚಿನ ಪಾಲು ಚೆನ್ನಾಗಿದೆ. ಹೀಗೆ ಆತಂಕ ಬೇಡ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಸ್ವಲ್ಪ ಉದರ ಬಾಧೆ ಬರಬಹುದು, ಹುಷಾರು. ಮತ್ತು ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಗುರು ಹಿರಿಯರ ಸಹಕಾರ ಚೆನ್ನಾಗಿದೆ, ಮಕ್ಕಳಿಂದ ಕಿರಿಕಿರಿ, ಉದರ ಬಾಧೆ, ಪ್ರಯಾಣದ ಸ್ವಲ್ಪ ಎಚ್ಚರ ಸಮಸ್ಯೆ, ಹುಷಾರು, ಗಮನ ವಹಿಸಿ. ಮತ್ತು ಬುದ್ಧಿ ಮಂಕಾಗ್ಬಿಡುತ್ತೆ. ಕೊನೆಯಲ್ಲಿ ಏನು ತೋಚ್ತಾ ಇದೆ ಅಂತ ಗೊತ್ತಾಗಲಿಲ್ಲ, ನಾನು ಒಪ್ಕೊಂಡ್ಬಿಟ್ಟೆ, ಆ ಸಂದರ್ಭಕ್ಕೆ ಬ್ಲ್ಯಾಂಕ್ ಆಯಿತು, ಈ ಥರದ್ದು ಒಂದು ಸಾಧ್ಯತೆಗಳಿರುತ್ತೆ. ಇಲ್ಲೋ ಮೀಟಿಂಗ್ಗಳು ಮತ್ತೊಂದು ಅಂಥ ಕಡೆ ವ್ಯವಹರಿಸುವಾಗ ಸ್ವಲ್ಪ ಹುಷಾರು, ಜಾಗ್ರತೆ ವಹಿಸಿ. ಪ್ರಾರ್ಥನೆಗೆ ಶಿವಸನ್ನಿಧಾನದಲ್ಲಿ ಒಂದು ಭಸ್ಮಾರ್ಚನೆ ಮಾಡಿಸಿ, ಇದು ತುಂಬ ಸಹಾಯವಾಗುತ್ತೆ. ಶಿವಸನ್ನಿಧಾನಕ್ಕೆ ಸ್ವಲ್ಪ ಗೋಧಿ ಸಮರ್ಪಣೆ ಮಾಡಿದ್ರೂ ಕೂಡ ತುಂಬ ಒಳ್ಳೆಯದು. ಇದ್ರ ಜೊತೆಗೆ ಗೋಧಿ ಸಮರ್ಪಣೆ, ಭಸ್ಮಾರ್ಚನೆ, ಆ ಭಸ್ಮ ಧಾರಣೆ ಮಾಡಿ 1 ತಿಂಗಳ ಮಟ್ಟಿಗೆ ತುಂಬ ಸಹಾಯ ಆಗುತ್ತೆ. ಇದು ಕನ್ಯಾವರೆಗಿನ ಫಲಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.